ನೋಡ್ರಿ, ಇದು ಯಾರ್ಯಾರು ವೈಯಕ್ತಿಕ ಹೇಳಿಕೆಗಳು ಕೊಡ್ತಾರ, ಆ ವೈಯಕ್ತಿಕ ಹೇಳಿಕೆಗಳಿಗೆ ನಾ ಏನೂ ರಿಯಾಕ್ಷನ್ ಕೊಡೋದಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ವಿದ್ಯಮಾನಗಳು ನಡೆದಾವೆ, ನಮ್ಮ ವರಿಷ್ಠರ ಗಮನಕ್ಕಿದ್ದಾವೆ. ಆದಷ್ಟು ಬೇಗನೆ ಎಲ್ಲವನ್ನೂ ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಬಹಳ ದಿವಸ ನಡೀತಾ ಇದೆ ಸರ್, ತಿಕ್ಕಾಟ ಆಗ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾ ಇದೆ. 3-4 ಗುಂಪುಗಳು ಯಾವ ಜೊತೆಗೆ ನಿಂತು ಮಾಡಬೇಕನ್ನೋದು ಕಾರ್ಯಕರ್ತರಿಗೆ ಇದಾಗ್ತಾ ಇದೆ ಸರ್. ಡೆಫಿನೆಟ್ಲಿ ಈ ಒಂದು ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸಹಜವಾದಂಥ ಪ್ರಕ್ರಿಯೆ. ಇದು ಕಾಂಗ್ರೆಸ್ ಪಾರ್ಟಿಗಿರ್ಬೋದು ಅಥವಾ ಬೇರೆ ಪಾರ್ಟಿಗಿರ್ಬೋದು ಎಲ್ಲ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ಆಗಿದೆ. ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮತ್ತೊಂದು ಇವೆಲ್ಲ ಸಹಜವಾದಂಥದ್ದು. ಆದರೆ ಅದಕ್ಕೆಲ್ಲವೂ ಇತಿಶ್ರೀ ಹಾಡುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಮೋದಿ ಅಮಿತ್ ಶಾ ಅವರು ಎಷ್ಟೇ ಕುಂಭಮೇಳ ಸ್ನಾನ ಮಾಡೋದು ಹೋಗೋದು ನರಕಕ್ಕೆ ಅನ್ನುವಂಥ ಹೇಳಿಕೆ ಖರ್ಗೆ ಅವರು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟಿದಾರಲ್ಲ, ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ. ಇವತ್ತು ಭಾರತ ದೇಶ ಅಂದ್ರೆ ಹಿಂದೂ ರಾಷ್ಟ್ರ. ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ಹಿಂದೂಗಳಿಗೆ ಇರುವಂಥ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಕೇವಲ ಭಾರತ ದೇಶ ಮಾತ್ರ. ಹಿಂದೂಗಳ ಆಚರಣೆ, ನಮ್ಮ ಸಂಸ್ಕೃತಿ ಪರಂಪರೆ, ಇದನ್ನು ಆಚರಣೆ ಮಾಡುವುದು ಸಹಿತ ಅವರಿಗೆ ಆಗುವುದಿಲ್ಲ ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ. ಇವತ್ತು ಅಲ್ಪಸಂಖ್ಯಾತರು ಯಾವುದೋ ಮಕ್ಕಾಗೆ ಹೋಗ್ತಾರೆ, ಹಂಗಾರೆ ಅಲ್ಲಿ ಹೋದ್ರು ಅಲ್ಲಿ ಯಾಕೆ ಹೋದ್ರಿ ಅಂತ ಯಾಕೆ ಕ್ವಶನ್ ಮಾಡೋದಿಲ್ಲ ಖರ್ಗೆಯವರು. ಮಕ್ಕಾಕ್ಕೆ ಹೋದ್ರೆ ಆಮೇಲೆ ಇಟ್ಲಿಗೆ ಹೋಗ್ತಾರೆ, ಯಾರೋ ಕ್ರಿಶ್ಚಿಯನ್ಸ್ ಪೋಪನ್ ಭೇಟಿಯಾಗಿ ಬರ್ತಾರ, ಅದನ್ನು ಕ್ವಶನ್ ಮಾಡ್ಬೇಕಲ್ಲ ನೀವು. ಅದನ್ನು ಕ್ವಶನ್ ಮಾಡೋದು ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಅವರ ಧಾರ್ಮಿಕ ವಿಚಾರಗಳ ಬಗ್ಗೆ ನೀವೇನು ಕ್ವಶನ್ ಮಾಡೋದಿಲ್ಲ. ಆದರೆ ಹಿಂದೂಗಳ ಬಗ್ಗೆ, ಧಾರ್ಮಿಕ ಆಚರಣೆ ಬಗ್ಗೆ ಇದು ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಲಿ ಕೋಟ್ಯಾಂತರ ಜನ ಹೋಗ್ತಾರೆ. ಅವರ ನಂಬಿಕೆಯ ಪ್ರಶ್ನೆ ಅದು. ಅದನ್ನು ನೀವು ಕ್ವಶನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಸಂಸ್ಕೃತಿನೇ ಅದ, ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವುದು ಮಾತ್ರ ನಿಮ್ಮ ಸಂಸ್ಕೃತಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ. ಅದನ್ನ ಖಂಡಿಸ್ತಾ ಇದ್ದೇನೆ. ಈ ರೀತಿ ಹಿಂದೂಗಳ ಅಪಮಾನ, ಅದೇ ರೀತಿ ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅವರು ಮಾತಾಡಿದ್ರೆ ಅವ್ರ ಅಸ್ತಿತ್ವ ಉಳಿತಿದ್ರು ಅನ್ನೋ ಪ್ರಶ್ನೆ ಬರ್ತೇನೆ ನಾನು. ಹೀಗಾಗಿ ಈ ಖರ್ಗೆ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ವ್ಯಂಗ್ಯವಾಗಿ ಮಾತಾಡುವಂತ ನಿಲ್ಲಿಸ್ರಿ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಖರ್ಗೆ ಅವರು ಮಾಡಬಾರ್ದು ಅಂತ ನಾ ಹೇಳ್ತೇನೆ. ನೋಡ್ರಿ, ಇದು ಯಾರ್ಯಾರು ವೈಯಕ್ತಿಕ ಹೇಳಿಕೆಗಳು ಕೊಡ್ತಾರ, ಆ ವೈಯಕ್ತಿಕ ಹೇಳಿಕೆಗಳಿಗೆ ನಾ ಏನೂ ರಿಯಾಕ್ಷನ್ ಕೊಡೋದಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ವಿದ್ಯಮಾನಗಳು ನಡೆದಾವೆ, ನಮ್ಮ ವರಿಷ್ಠರ ಗಮನಕ್ಕಿದ್ದಾವೆ. ಆದಷ್ಟು ಬೇಗನೆ ಎಲ್ಲವನ್ನೂ ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಬಹಳ ದಿವಸ ನಡೀತಾ ಇದೆ ಸರ್, ತಿಕ್ಕಾಟ ಆಗ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾ ಇದೆ. 3-4 ಗುಂಪುಗಳು ಯಾವ ಜೊತೆಗೆ ನಿಂತು ಮಾಡಬೇಕನ್ನೋದು ಕಾರ್ಯಕರ್ತರಿಗೆ ಇದಾಗ್ತಾ ಇದೆ ಸರ್. ಡೆಫಿನೆಟ್ಲಿ ಈ ಒಂದು ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸಹಜವಾದಂಥ ಪ್ರಕ್ರಿಯೆ. ಇದು ಕಾಂಗ್ರೆಸ್ ಪಾರ್ಟಿಗಿರ್ಬೋದು ಅಥವಾ ಬೇರೆ ಪಾರ್ಟಿಗಿರ್ಬೋದು ಎಲ್ಲ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ಆಗಿದೆ. ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮತ್ತೊಂದು ಇವೆಲ್ಲ ಸಹಜವಾದಂಥದ್ದು. ಆದರೆ ಅದಕ್ಕೆಲ್ಲವೂ ಇತಿಶ್ರೀ ಹಾಡುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.